ನಮಸ್ಕಾರ ಸ್ನೇಹಿತರೆ, ಸೈನ್ಸ್ ಮತ್ತು ಟೆಕ್ನಾಲಜಿಯ ಸಂಪೂರ್ಣ ಹೊಸ ಜಗತ್ತಿಗೆ ಸ್ವಾಗತ. ಇವತ್ತು ನಾವು ನಿಮಗೆ ಹೇಳಲಿದ್ದೇವೆ ಫ್ಯಾಕ್ಟರಿಯಲ್ಲಿ ಬೋಲ್ಟ್ ಮತ್ತು ನಟ್ ಅನ್ನು ಹೇಗೆ ತಯಾರಿಸ್ತಾರೆ ಎಂದು. ವಿಡಿಯೋ ತುಂಬಾನೇ ನಾಲೆಡ್ಜಬಲ್ ಆಗಿರುತ್ತೆ ಫ್ರೆಂಡ್ಸ್, ಕೊನೆವರೆಗೂ ನೋಡಿ. ಬೋಲ್ಟ್ ಮೇಕಿಂಗ್ ಪ್ರೋಸೆಸ್. ಬೋಲ್ಟ್ ಮಾಡೋದಕ್ಕೆ ಸ್ಟೀಲ್ ನ ರಾಡ್ ಅನ್ನು ಬಳಸಲಾಗುತ್ತದೆ. ಈ ರಾಡ್ ಅನ್ನು ಒಂದು ಹೈಡ್ರಾಲಿಕ್ ಕಟ್ಟರ್ ನಲ್ಲಿ ಫಿಕ್ಸ್ ಮಾಡಲಾಗುತ್ತದೆ. ಈ ಹೈಡ್ರಾಲಿಕ್ ಕಟ್ಟರ್ ರಾಡ್ ಅನ್ನು ಸಣ್ಣ ಸಣ್ಣ ಭಾಗಗಳಾಗಿ ಕಟ್ ಮಾಡುತ್ತದೆ. ನಂತರ ಈ ಎಲ್ಲಾ ಭಾಗಗಳನ್ನು ಒಂದೊಂದಾಗಿ ಬೆಂಕಿ ಇರುವ ಮಿಷಿನ್ ಗೆ ಹಾಕಿ ಬಿಸಿಯಾಗಲು ಇಡಲಾಗುತ್ತದೆ. ಬಿಸಿಯಾದ ನಂತರ ಮಿಷಿನ್ ಆಟೋಮೆಟಿಕ್ ಆಗಿ ರಾಡ್ ಅನ್ನು ಹೊರಗಡೆಗೆ ದೂಡುತ್ತದೆ. ನಂತರ ಈ ಭಾಗಗಳನ್ನು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಟು ಹೈಡ್ರಾಲಿಕ್ ಪ್ರೆಸ್ ನ ಮೂಲಕ ಪ್ರೆಸ್ ಮಾಡಲಾಗುತ್ತದೆ. ಇದರಿಂದ ಬೋಲ್ಟ್ ನ ಹೆಡ್ ರೆಡಿ ಆಗುತ್ತದೆ. ನಂತರ ಮತ್ತೊಮ್ಮೆ ಇದನ್ನು ಹೈಡ್ರಾಲಿಕ್ ಪ್ರೆಸ್ ನಿಂದ ಪ್ರೆಸ್ ಮಾಡಲಾಗುತ್ತದೆ. ಅವಾಗ ಇದರ ಹೆಡ್ ಹ್ಯಾಕ್ಸಾಗೋನಲ್ ಶೇಪ್ ಆಗುತ್ತದೆ. ಸಂಪೂರ್ಣವಾಗಿ ತಯಾರಾದ ನಂತರ ಒಂದು ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇದನ್ನು ತಣ್ಣಗಾಗಲು ಇಡಲಾಗುತ್ತದೆ. ತಣ್ಣದಾದ ನಂತರ ಈ ಬೋಲ್ಟ್ ಅಲ್ಲಿರುವ ಬೋಷನ್ ರಿಂಗ್ ಅನ್ನು ಹೈಡ್ರಾಲಿಕ್ ಮಿಷಿನ್ ಪ್ರೆಸ್ ಮಾಡಿ ತೆಗೆದು ಹಾಕುತ್ತದೆ. ಎಲ್ಲಾ ಬೋಲ್ಟ್ ನಲ್ಲಿರುವ ಬೋಷನ್ ರಿಂಗ್ ಅನ್ನು ತೆಗೆದ ನಂತರ ಈ ಎಲ್ಲಾ ಬೋಲ್ಟ್ ಗಳನ್ನು ಒಂದು ಕಂಟೈನರ್ ಅಲ್ಲಿ ಹಾಕಿ ಪಾಲಿಶಿಂಗ್ ಮಿಷಿನ್ ವರೆಗೆ ತರಲಾಗುತ್ತದೆ. ಈ ಮೆಷಿನ್ ಗೆ ಹಾಕಿ ಎಲ್ಲಾ ಬಾಲ್ಸ್ ಗಳನ್ನು ಪಾಲಿಶ್ ಮಾಡಲಾಗುತ್ತದೆ. ಪಾಲಿಶ್ ಮಾಡಿದ ನಂತರ ಇದನ್ನು ಥ್ರೆಡ್ಸ್ ಮಾಡುವ ಮೆಷಿನ್ ನ ಮಧ್ಯದಲ್ಲಿ ಇಡಲಾಗುತ್ತದೆ. ಈ ಥ್ರೆಡ್ಡಿಂಗ್ ಮೆಷಿನ್ ಕೆಲವು ಸೆಕೆಂಡ್ ಗಳಲ್ಲಿ ಥ್ರೆಡ್ ಅನ್ನು ಮಾಡುತ್ತದೆ. ಥ್ರೆಡ್ಸ್ ಆದ ನಂತರ ಈ ಬೋಲ್ಟ್ ಸಂಪೂರ್ಣವಾಗಿ ತಯಾರಾಗುತ್ತದೆ. ನಟ್ ಮೇಕಿಂಗ್ ಪ್ರೋಸೆಸ್. ಸ್ನೇಹಿತರೆ, ಫ್ಯಾಕ್ಟರಿಯಲ್ಲಿ ನಟ್ ಮಾಡಲು ಮೊದಲು ಸ್ಟೀಲ್ ನ ದೊಡ್ಡ ದೊಡ್ಡ ರಾಡ್ ಅನ್ನು ತೆಗೆಯಲಾಗುತ್ತದೆ. ನಂತರ ಇದನ್ನು ಕಟರ್ ನ ಸಹಾಯದಿಂದ ಸಣ್ಣ ಸಣ್ಣ ಭಾಗಗಳಾಗಿ ಕಟ್ ಮಾಡಲಾಗುತ್ತದೆ. ನಂತರ ಇದೆಲ್ಲವನ್ನು ಒಂದು ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಕನ್ವೇಯರ್ ಬೆಲ್ಟ್ ನ ಸಹಾಯದಿಂದ ಸೆಟ್ ಮಾಡಿ ಕಳುಹಿಸಲಾಗುತ್ತದೆ. ಇಲ್ಲಿಂದ ಈ ಸ್ಟೀಲ್ ನ ತುಂಡುಗಳು ಬೆಂಕಿ ಇರುವ ಮೆಷಿನ್ ನಿಂದ ಹಾದು ಹೋಗುತ್ತದೆ. ಇಲ್ಲಿ ಇದನ್ನು ಕೆಂಪಾಗುವವರೆಗೆ ಬಿಸಿ ಮಾಡಲಾಗುತ್ತದೆ. ನಂತರ ಈ ಕೆಂಪಾದ ತುಂಡುಗಳನ್ನು ಹೈಡ್ರಾಲಿಕ್ ಪ್ರೆಸ್ ನಲ್ಲಿ ಮೊದಲಿಗೆ ಸ್ವಲ್ಪ ಚಪ್ಪಟೆ ಮಾಡಲಾಗುತ್ತದೆ. ನಂತರ ಇದನ್ನು ಬೇರೆ ಹೈಡ್ರಾಲಿಕ್ ಪ್ರೆಸ್ ನ ಮೂಲಕ ಇದಕ್ಕೆ ಹೆಕ್ಸಾಗೋನಲ್ ಶೇಪ್ ನೀಡಲಾಗುತ್ತದೆ. ನಂತರ ಮುಂದೆ ಬೇರೊಂದು ಹೈಡ್ರಾಲಿಕ್ ಪ್ರೆಸ್ ನ ಮೂಲಕ ಇದರ ಮಧ್ಯದಲ್ಲಿ ಹೋಲ್ ಮಾಡಲಾಗುತ್ತದೆ. ನಂತರ ಇದನ್ನು ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ತಣ್ಣಗಾಗಲು ಇಡಲಾಗುತ್ತದೆ. ಆಮೇಲೆ ಇದನ್ನು ಪಾಲಿಶಿಂಗ್ ಮಾಡಲಾಗುತ್ತದೆ. ಪಾಲಿಶಿಂಗ್ ಆದ ನಂತರ ಕೊನೆಯದಾಗಿ ಇದರ ಥ್ರೆಡ್ ಮಾಡುವುದು ಉಳಿದಿರುತ್ತದೆ. ಇದಕ್ಕಾಗಿ ಇದನ್ನು ಒಂದೊಂದಾಗಿ ಥ್ರೆಡ್ಸ್ ಮಾಡುವ ಮಿಷಿನ್ ಅಡಿಯಲ್ಲಿ ಇಡಲಾಗುತ್ತದೆ. ನಂತರ ಈ ಥ್ರೆಡ್ಡಿಂಗ್ ಮಿಷಿನ್ ಇದಕ್ಕೆ ರೊಟೇಟ್ ಆಗುವ ಮೂಲಕ ಥ್ರೆಡ್ಸ್ ಅನ್ನು ಮಾಡುತ್ತದೆ. ನಂತರ ಸಂಪೂರ್ಣವಾಗಿ ಈ ನಟ್ ತಯಾರಾಗುತ್ತದೆ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಕಲಿಯಲು ಸಿಕ್ಕರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.